ನರಸೀಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅಖಿಲ ಕರ್ನಾಟಕ ಪರಿಶಿಷ್ಟರ ಮಹಾಸಭಾದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಯಿತು. ಮಹಾಸಭಾದ ಅಧ್ಯಕ್ಷ ಸೋಸಲೆ ಶಶಿಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಂಭೀರ ಆರೋಪಗಳು ಮಾಡಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸೋಸಲೆ ಶಶಿಕಾಂತ್, ರಾಜ್ಯ ಸರ್ಕಾರವೇ ಒಳ ಮೀಸಲಾತಿ ಜಾರಿಗೊಳಿಸದಿರಲು ಷಡ್ಯಂತ್ರ ರೂಪಿಸಿದೆ. ನಾಗಮೋಹನ್ ದಾಸ್ ಅವರ ವೈಜ್ಞಾನಿಕ ವರದಿಯ ಮೂಲಕ ಪರಿಶಿಷ್ಟರಲ್ಲಿ ಗೊಂದಲ ಸೃಷ್ಟಿಸಲಾಗುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯವನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು. 2011ರ ಸಮೀಕ್ಷೆಯಲ್ಲಿ ಬಲಗೈ ಸಮುದಾಯದ ಜನಸಂಖ್ಯೆ ಹೆಚ್ಚಿತ್ತು. ಆದರೆ ಈಗಿನ ವರದಿಯಲ್ಲಿ ಕಡಿಮೆಯಾಗಿದೆ. ಸಮೀಕ್ಷೆಯಲ್ಲಿ 8 ಲಕ್ಷ ಮಕ್ಕಳನ್ನು ಹೊರಗಿಡಲಾಗಿದೆ. ಛಲವಾದಿ, ಹೊಲೇರ್ ಮತ್ತು ಇತರ ಜಾತಿಗಳನ್ನು ಬಲಗೈ ಸಮುದಾಯದ ಪಟ್ಟಿಯಿಂದ ಕೈಬಿಡಲಾಗಿದೆ. ಈ ತಪ್ಪನ್ನು ಸರಿಪಡಿಸಿ ಉಪ ಸಮುದಾಯಗಳನ್ನು ಬಲಗೈ ಸಮುದಾಯಕ್ಕೆ ಸೇರಿಸಬೇಕು ಎಂದು ಶಶಿಕಾಂತ್ ಆಗ್ರಹಿಸಿದರು. ನಾವು ಯಾವ ಸಮುದಾಯದ ವಿರೋಧಿಯಲ್ಲ, ನಾವು ಸಾಮಾಜಿಕ ನ್ಯಾಯ ಕೇಳುತ್ತಿದ್ದೇವೆ ಎಂದು ಹೇಳಿದರು. ಬೆಂಗಳೂರು ನಗರದಲ್ಲಿ ಸರಿಯಾಗಿ ನಿಖರವಾದಂಥ ಸಮೀಕ್ಷೆ ನಡೆದಿಲ್ಲ. ಯಾಕಂದರೆ ಎಲ್ಲರೂ ಗೊತ್ತಿರುತ್ತಾರೆ, ಸಾರ್ವಜನಿಕವಾಗಿ ಇವತ್ತಿನ ಜಾತಿ ವ್ಯವಸ್ಥೆಯೊಳಗೆ ಅಸ್ಪೃಶ್ಯತೆ ಆಚರಣೆ ಏನು ಪ್ರಬಲವಾಗಿ ಇನ್ನೂ ಬೇರುವುದಿದೆ. ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ದಲಿತ ಸಮುದಾಯಕ್ಕೆ ಮತ್ತು ಶೋಷಿತ ಸಮುದಾಯಕ್ಕೆ ಸೇರಿದಂಥ ಜನರು ಬಾಡಿಗೆ ಮನೆ ಪಡ್ಕೊಳ್ಳೋದು ಕೂಡ ಕಷ್ಟ ಆಗಿದೆ. ಸೊ ಅಲ್ಲಿ ಯಾವುದೋ ಸುಳ್ಳು ಜಾತಿಯನ್ನು ಹೇಳಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಉದ್ಯೋಗ ಕಾರಣಕ್ಕಾಗಿ ಅಲ್ಲಿ ಪಟ್ಟಣ ನಗರ ಪ್ರದೇಶಗಳು ವಾಸ ಮಾಡ್ತಿದ್ದಾರೆ. ಸಮೀಕ್ಷೆ ಸಂದರ್ಭದಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಸ್ಗಳಲ್ಲಿ, ಖಾಸಗಿ ಬಡಾವಣೆಗಳಲ್ಲಿ ಸಮೀಕ್ಷೆಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಜಾತಿಯನ್ನು ಹೇಳ್ಕೊಳ್ಳೋಕ್ಕಾಗ್ತಾನೆ ಅವರು ನಂತರದಲ್ಲಿ ಅವರು ಏನು ಬೇರೆ ಅವಕಾಶಗಳನ್ನು ಕೊಟ್ಟಿದ್ರು, ಮೊಬೈಲ್ ಮೂಲಕ ಮತ್ತು ಕೇಂದ್ರಗಳನ್ನು ಸಪ್ರೇಟು ವಾರ್ಡ್ ಬೂತ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತೇಳಿ ಅಲ್ಲಿ ಬಂದು ಮಾಹಿತಿ ಕೊಡಬಹುದು ಅಂತ ಹೇಳಿದ್ರು. ಸೊ ಅದು ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ವಾರ್ಡ್ ಬೂತ್ಗಳನ್ನು ನೇಮಕ ಮಾಡೋದ್ರಲ್ಲಿ ಆಯೋಗ ಹಿಂದೆ ಬಿದ್ದಿದೆ ಮತ್ತು ಸರ್ಕಾರ ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿದೆ. ಹಾಗಾಗಿ ಯಾರು ಈ ಅಸ್ಪೃಶ್ಯತೆ ಆಚರಣೆಗೆ ಒಳಗಾಗಿ ತಮ್ಮ ಸುಳ್ಳು ಜಾತಿಗಳನ್ನು ಹೇಳಿಕೊಂಡು ಉದ್ಯೋಗ ಮತ್ತು ಇತರ ಕಾರಣಗಳಾಗಿ ಬೇರೆ ಬಾಡಿಗೆ ಮನೆಯಲ್ಲಿದ್ದರು ಅವರುಗಳು ಈ ಸಮೀಕ್ಷೆಯನ್ನು ಹೊರಬಿಟ್ಟಿದ್ರು. ಬಹುತೇಕ ಅಂಥವರು ಸುಮಾರು 2 ಲಕ್ಷಕ್ಕಿಂತ ಹೆಚ್ಚಿನ ಜನ ಈ ಸಮೀಕ್ಷೆಯನ್ನು ಹೊರಬಿಟ್ಟಿದ್ರು. ಒಟ್ಟಾರೆ ಎಲ್ಲ ಸಮೀಕ್ಷೆಗಳನ್ನು ಮುಗಿಸಿ ಕೊನೆಗೆ ಅವರು ಕೊಟ್ಟಿರ್ತಕ್ಕಂಥ ಕೇವಲ 1.15 ಕೋಟಿ ಜನಸಂಖ್ಯೆಯನ್ನು ಒಳಗೊಂಡಿರುವುದು. ಸೊ ಈ ರೀತಿ ನೋಡಿದಾಗ 2011ರ ಸಮೀಕ್ಷೆ ಪ್ರಕಾರವೇ 1.47 ಕೋಟಿ ಜನಸಂಖ್ಯೆ ಇದ್ದಿದ್ದು ಈಗ ಕೇವಲ 1.05 ಕೋಟಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ವಿಂಗಡಣೆ ಮಾಡಿದ್ರೆ ಇದು ಉಳಿದೋಗಿರತಕ್ಕಂಥ ಯಾರು ಈ ಸಮೀಕ್ಷೆ ಹೊರಗಿರ್ತಾರೋ ಅವ್ರಿಗೆ ಸಮಸ್ಯೆ. ಜೊತೆಗೆ ನಾಗಮೋಹನ್ ದಾಸ್ ಆಯೋಗ ಇನ್ನೂ ಹಲವಾರು ತಪ್ಪುಗಳನ್ನು ಮಾಡಿದೆ. ಪ್ರಮುಖವಾಗಿ ಬಲಗೈ ವರ್ಗದ ಸಮುದಾಯಕ್ಕೆ ಸೇರಿದಂಥ ಜಾತಿಯ ಏನು ವರ್ಗಗಳಿತ್ತು, ಆದಿ ಕರ್ನಾಟಕ, ಛಲವಾದಿ, ಪರ್ಯಾಯ, ಆದಿ ದ್ರಾವಿಡ, ಈ ಸಮುದಾಯಗಳು ಬಹಳ ಹಿಂದಿನಿಂದಲೂ ಆದಿ ಕರ್ನಾಟಕ ಮತ್ತು ವಲಯ ಸಮುದಾಯ ಸಂಬಂಧಿತ ಜಾತಿಗಳೆಲ್ಲ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಮೈಸೂರು, ಚಾಮರಾಜನಗರ, ಮಂಡ್ಯ ಜಿಲ್ಲೆ ಮತ್ತು ಬೆಂಗಳೂರು ರೂರಲ್ಲು ಇಲ್ಲೆಲ್ಲವೂ ಕೂಡ ಆದಿ ಕರ್ನಾಟಕ ಅಂದರೆ ಬಲಗೈ ಸಮುದಾಯ. ಈಗ ನಮ್ಮ ಈ ಭಾಗದಲ್ಲಿ ನಾವು ಏನು ದಲಿತ ಸಮುದಾಯ ನಾವು ಕೂಡ ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ಗಳಲ್ಲಿ ಆದಿ ಕರ್ನಾಟಕ ಅಂತಲೇ ಇರೋದು. ಸೊ ಈಗ ಆದಿ ಕರ್ನಾಟಕ, ಛಲವಾದಿ, ಪರ್ಯಾಯ ಈ ಸಮುದಾಯಗಳನ್ನು ಎಡಗೈಗೂ ಸೇರಿಸಿಲ್ಲ, ಬಲಗೈಗೂ ಸೇರಿಸಿಲ್ಲ. ಇದು ಬಲಗೈಲಿರಬೇಕಾದಂಥ ಜಾತಿಗಳು. ಇದನ್ನು ಪ್ರತ್ಯೇಕ ವರ್ಗವಾಗಿ ವಿಂಗಡಿಸಿ ಅವರಿಗೆ 1% ನಿಗದಿ ಮಾಡಲಾಗಿದೆ. ಸೊ ಇದು ಯಾರು ಬಲಗೈ ವರ್ಗದಿಂದ ಹೋಗಿದ್ರು ಅವರು ಈ 1% ವರ್ಗಕ್ಕೆ ಸೇರಿಕೊಂಡ್ರೆ ಇಲ್ಲಿ ಬಲಗೈ ವರ್ಗದ ಜನಸಂಖ್ಯೆ ಕಡಿಮೆ ಆಗಿದೆ. ಸೊ ಇದೊಂದು ರೀತಿಯಲ್ಲಿ ರಾಜಕೀಯ ಹುನ್ನಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಂತಂದರೆ ಬಹಳ ಹಿಂದಿನಿಂದಲೂ ಮೀಸಲಾತಿನಲ್ಲಿ ಒಂದು ಆರೋಪ ಕೇಳ್ಬೇಕಾಯ್ತು. ಏನಂತ, ಈ ಮೀಸಲಾತಿ ಸೌಲಭ್ಯಗಳನ್ನು ಅತಿ ಹೆಚ್ಚು ಬಲಗೈ ಸಮುದಾಯದವರೇ ಪಡ್ಕೊಂಡಿದ್ದಾರೆ, ಎಡಗೈ ಸಮುದಾಯಕ್ಕೆ ಬಹಳ ಕಡಿಮೆ ಸಿಕ್ಕಿದೆ ಅನ್ನುವಂಥ ಒಂದು ಆರೋಪವನ್ನು ಬಹಳ ಹಿಂದಿನಿಂದಲೂ ಮಾಡ್ತಿದ್ದಾರೆ. ಬಟ್ ಅದು ವಾಸ್ತವಾಂಶಗಳನ್ನು, ಅಂಕಿಅಂಶಗಳನ್ನು ಗಮನಿಸಿದಾಗ ಅತಿ ಹೆಚ್ಚು ಸೌಲಭ್ಯಗಳನ್ನು ತಲುಪಿರುವಂಥದ್ದು ಎಡಗೈ ಸಮುದಾಯದ ಸಹೋದರಗಳಿದೆ. ಆದರೆ ಅದನ್ನೇ ಮನಸ್ಥಿತಿಯಲ್ಲಿ ಇಟ್ಕೊಂಡಂಥ ನಾಗಮೋಹನ್ ದಾಸ್ ಆಯೋಗ ಇದನ್ನು ಸರಿಪಡಿಸುವಂಥ ಒಂದು ನೆಪವನ್ನು ಕೊಟ್ಟು ಈ ಒಂದು ಬಲಗೈ ಸಮುದಾಯದಲ್ಲಿದ್ದಂಥ ಈ ಮೇಲ್ಕಂಡ ಜಾತಿ, ಆದಿ ಕರ್ನಾಟಕ ಜಾತಿ ಸಮುದಾಯಗಳನ್ನು ಬಲಗೈಯಿಂದ ಹೊರಗಿಟ್ಟಿರುವಂಥದ್ದು, ಬಲಗೈ ಸಮುದಾಯ ಜನಸಂಖ್ಯೆ ಆಧಾರದಲ್ಲಿ ಅತಿ ಕಡಿಮೆ ಇದೆ ಅಂತ ಬಿಂಬಿಸುವಂಥ ಒಂದು ವ್ಯವಸ್ಥಿತ ಪಿತೂರಿ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರಾಜ್ಯಾದ್ಯಂತ ಇವತ್ತು ರಾಜಕೀಯ ವ್ಯವಸ್ಥೆ ಜಾತಿ ಕೇಂದ್ರಿತವಾಗಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಆಯಾ ಸಮುದಾಯದ ನಾಯಕರು ಜಾತಿಗಳು ಎಷ್ಟು ಪ್ರಭಾವ ಇರ್ತದೋ ಆ ಕ್ಷೇತ್ರಗಳಲ್ಲಿ ಅಂಥವ್ರಿಗೆ ಟಿಕೆಟ್ ಕೊಡುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಗುಣ, ಮತ್ತು ಅದು ಹಿಂಗೆ ನಡ್ಕೊಂಡು ಬಂದಿರೋದು. ಸೊ ಆ ರೀತಿಯಾಗಿ ಜನರಲ್ ಆಗಿ ಒಂದು ಕಾಮನ್ ಸೆನ್ಸ್ ಇಟ್ಕೊಂಡು ನೋಡಿದ್ರು ಕೂಡ
ರಾಜ್ಯದ ಏನು 35 ಮೀಸಲಾತಿ ಇರ್ತಕ್ಕಂಥ ಕ್ಷೇತ್ರಗಳಿದ್ದಾವೋ ಈ ಕ್ಷೇತ್ರಗಳಲ್ಲಿ ಜನಸಂಖ್ಯಾವಾರು ಬಲಗೈ ಜನಸಂಖ್ಯಾವಾರು ಅತಿ ಹೆಚ್ಚು ಶಾಸಕರ ಆಯ್ಕೆಯಾಗಿರುವಂಥದ್ದು ಬಲಗೈ ಸಮುದಾಯದಲ್ಲಿ. ಇದು ಕೂಡ ಬಲಗೈ ಸಮುದಾಯ ಹೈಯೆಸ್ಟ್ ಇದೆ ಜನಸಂಖ್ಯೆಗೆ ಸಾಕ್ಷಿ. ಜೊತೆಗೆ ಇವರೇ ನಾಗಮೋಹನ್ ದಾಸ್ ಆಯೋಗ ಮಾಡಿರ್ತಕ್ಕಂಥ ವರ್ಗದಲ್ಲೇ ಅವರು ಸೂಚಿಸಿದಂಥ ಬಲಗೈ ವಲಯ ಸಮುದಾಯಕ್ಕೆ ಸಂಬಂಧಿತ ಜಾತಿಗಳೇನಿದ್ದಾವೆ ಅದರ ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಈ ಒಂದು ಜನಸಂಖ್ಯೆ ಮುಖಾಂತರ ಸುಮಾರು 2,58,900 ಜನಸಂಖ್ಯೆಯನ್ನು ಬಲಗೈ ಸಮುದಾಯದಿಂದ ಪ್ರತ್ಯೇಕ ವರ್ಗ ಸೃಷ್ಟಿ ಮಾಡುವ ಮುಖಾಂತರ 1% ನಿಗದಿ ಮಾಡಿ ಬಲಗೈ ವರ್ಗದ ಜನಸಂಖ್ಯೆ ಕಡಿಮೆಯಾಗಿ ತೋರಿಸಿದೆ. ಇದು ರಾಜಕೀಯ, ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಈ ಸಮುದಾಯದ ಬಲಗೈ ಸಮುದಾಯಕ್ಕೆ ದೊಡ್ಡ ಅನ್ಯಾಯ. ಮೀಸಲಾತಿ ವಿಚಾರ ಸಂಬಂಧಪಟ್ಟಂಗೆ ಹೋರಾಟವಾಗಲಿ ಮತ್ತು ವಿರೋಧವನ್ನಾಗಲಿ ಯಾವತ್ತೂ ಮಾಡಲಿಲ್ಲ. ಯಾಕಂದರೆ ನ್ಯಾಯಯುತವಾಗಿ ಏನಿದೆ ನಮಗೆ ಸಿಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಆದರೆ ರಾಜ್ಯ ಸರ್ಕಾರ ಈ ಆಯೋಗವನ್ನು ದುರುಪಯೋಗಪಡಿಸ್ಕೊಂಡಿದೆ ಅನ್ನುವಂಥ ಅನುಮಾನ ನನಗೆ ಕಾಣ್ತಾ ಇದೆ. ಯಾಕಂತಂದರೆ ಇದುವರೆಗೂ ಬಲಗೈ ಸಮುದಾಯದ ರಾಜ್ಯ ಮಟ್ಟದ ನಾಯಕರುಗಳು, ಸಚಿವರುಗಳು, ಶಾಸಕರುಗಳು ಸಮುದಾಯವನ್ನು ಒಗ್ಗಟ್ಟು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನೇ ಮಾಡಿ. ಆದರೆ ಎಡಗೈ ಸಮುದಾಯದ ಸ್ನೇಹಿತರು ಬಂಧುಗಳೇನಾಗಿದ್ದಾರೆ, ಮುನಿಯಪ್ಪನವರು, ನಾರಾಯಣ ಸ್ವಾಮಿಯವರು, ಆಂಜನೇಯ ಅವರು ಆ ವರ್ಗಗಳನ್ನು ಒಗ್ಗೂಡಿಸೋದಕ್ಕೆ ಭಾಳಷ್ಟು ಪ್ರಯತ್ನಪಟ್ಟು ಪ್ರತಿ ಹಳ್ಳಿಗಳಲ್ಲಿ ಅವರ ಸಂಘದ ಸಂಘಟನೆಗಳನ್ನ ಕಳಿಸಿ ಅಲ್ಲಿ ನೀವು ಇದನ್ನೇ ಬರೆಸಿ ಇದೇ ಥರ ಬರೆಸಬೇಕು ಅಂತೇಳಿ ಒತ್ತಡಪೂರ್ವಕವಾಗಿ ಕೆಲವು ಜಾತಿಗಳನ್ನು ಬರೆಸಿರುವಂಥ ಅವಕಾಶಗಳಿದ್ದಾವೆ. ಸೊ ಆದರೆ ಬಲಗೈ ಸಮುದಾಯದ ನಾಯಕರು ಯಾವ ಪ್ರಯತ್ನವನ್ನು ಮಾಡಲಿಲ್ಲ, ಸಂಘಟನೆ ಮಾಡಿ ಸಮುದಾಯವನ್ನು ಒಗ್ಗೂಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿಲ್ಲ. ಇದು ಎಲ್ಲೋ ರಾಜಕೀಯವಾಗಿ ಮುಖ್ಯಮಂತ್ರಿಗಳ ನಿರ್ದೇಶನ ಮೇಲೆ ಏನಾದರೂ ನಡೆದಿದೆ ಅನ್ನುವಂಥ ನಮ್ಮ ದೊಡ್ಡ ಅನುಮಾನ ಕಾಣ್ತದೆ. ಯಾಕಂತಂದರೆ ಇವತ್ತು ಪ್ರಸ್ತುತವಾಗಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ವಿಚಾರ 2.5 ವರ್ಷ ಅಗ್ರಿಮೆಂಟ್ ಆಗಿದೆ. ನಾನು ಡಿ ಕೆ ಕೊಡಬೇಕು ಅಂತ ಇಲ್ಲಿಯವರು ಕೊಡಬೇಕು ಅನ್ನೋ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂತು. ದಲಿತ ಮುಖ್ಯಮಂತ್ರಿ ಹೋರಾಟಗಳು ಬಂತು. ಸೊ ಇದೆಲ್ಲರ ನಡುವೆ ನಾನೇ ಮುಖ್ಯಮಂತ್ರಿ 5 ವರ್ಷದ ಸಿದ್ದರಾಮಯ್ಯವರು ಗಂಟೆ ವರ್ಷಕ್ಕೆ ಹಲವಾರು ಬಾರಿ ಹೇಳಿದ್ದಾರೆ. ಆದರೆ ಇಂಥ ವಿಚಾರಗಳು ಬಂದಾಗ ಈ ವಿಚಾರಗಳಲ್ಲಿ ಗೊಂದಲ ಮೂಡಿಸಿ ಈ ವಿಚಾರಗಳು ಇನ್ನೊಂದಷ್ಟು ವರ್ಷಗಳ ಕಾಲ ಕಳ್ಕೊಂಡೋಗಿ ಆ ನಂತರ ಅಧಿಕಾರವನ್ನು ಮುಗಿಸ್ಬೋದು ಅನ್ನೋಂಥ ಹುನ್ನಾರಾದರೂ ಸಿದ್ದರಾಮಯ್ಯ ಮನಸ್ಸು ಇರ್ಬೋದು ಅನ್ನೋಂಥ ನನ್ನ ದೊಡ್ಡ ಅನುಮಾನ ಕಾಣ್ತದೆ. ಯಾಕೆಂತಂದರೆ ನಿನ್ನೆ ಮೈಸೂರಿನಲ್ಲಿ ಬಲಗೈ ಸಂಬಂಧಿತ ಜಾತಿಗಳು ಈ ವರದಿಯನ್ನು ವಿರೋಧಿಸಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು. ನಾಗಮೋಹನ್ ದಾಸ್ ಆಯೋಗದ ವರದಿಗಳಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಇಂಚಿಂಚು ಕೂಡ ಪ್ರಶ್ನೆ ಮಾಡಿ ಹೇಳಿದರು. ಮತ್ತೊಂದು ಕಡೆ ಬಲಗೈ ಸಮುದಾಯಕ್ಕೆ ಸೇರಿದಂಥ ಸಾಹಿತಿ ದೇವೂರು ಮಹಾದೇವ ಅವರು ಈ ವರದಿಯನ್ನು ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮುಂದೂಡಿ ಇಡಬೇಕು. ಇಲ್ಲಿನ ಕೆಲವೊಂದು ಪ್ರಶ್ನೆಗಳನ್ನು ಮಾತ್ರ ಇಟ್ಟಿದ್ದಾರೆ ಅಷ್ಟೇ. ಅಂದರೆ ಏನು, ಸಮೀಕ್ಷೆ ಮುಖಾಂತರ ಮುಂದೆ ಜನಸಂಖ್ಯೆ ಹೆಚ್ಚಾಗುವಂಥ ಸಂದರ್ಭದಲ್ಲಿ SC/ST ಆಯೋಗಗಳೇನಿವೆ ಅದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ಕಾಲಕಾಲದಲ್ಲಿ ಅವಕಾಶ ಆಗಲಿ ಮತ್ತು ಉದ್ಯೋಗಗಳು ಬೇಗ ಬ್ಯಾಕ್ಲಾಗ್ ಹುದ್ದೆಗಳು ಮತ್ತು ಇವೆಲ್ಲವೂ ಬೇಗ ಫಿಲಪ್ ಆಗಲಿ ಅನ್ನೋ ಕಾರಣಗಳನ್ನು ಕೊಡೋ ಮುಖಾಂತರ ಹೇಳಿದ್ರು. ಈ ಥರದ ಗೊಂದಲಗಳನ್ನು ಮೂಡಿಸುವಂಥದ್ರಿಂದ ಯಾವ ಒಂದು ಪ್ರಬಲ ರಾಜಕೀಯ ಶಕ್ತಿ ಕೆಲಸ ಮಾಡ್ತಿದೆ ಅನ್ನೋಂಥ ಅನುಮಾನ ಇದೆ. ಈ ಸಿದ್ದರಾಮಯ್ಯನವರು ಇದ್ರ ಹಿಂದೆ ಇದ್ದಾರೆ ಅನ್ನೋಂಥ ಅನುಮಾನಗಳು ಕೂಡ ಕಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕು. ಯಾಕಂದರೆ ಈ ಆಯೋಗವನ್ನು ರಚನೆ ಮಾಡಿದ್ಮೇಲೆ ಆಯೋಗದ ಮುಖಾಂತರ ಸಮೀಕ್ಷೆ ಮಾಡಿಸಿ ಯಾವ ಜಾತಿಗಳು ಯಶಸ್ಸಿದೆ ಅಂತ ಸಮೀಕ್ಷೆ ಮಾಡಿಸಿ ಅದನ್ನು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಸಚಿವ ಸಂಪುಟದಲ್ಲಿಟ್ಟು ಎಲ್ಲ ಎರಡೂ ಸಮುದಾಯಗಳ ಮತ್ತು ಶೋಷಿತ ಸಮುದಾಯದ ಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟ ಕೂರಿಸ್ಕೊಂಡು ಈ ಯಾವ ವರ್ಗಗಳು ಇದೆ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡಿ ಆ ನಂತರ ಸಮಾನಾಂತರವಾಗಿ ಎಲ್ಲ ವರ್ಗಗಳಿಗೂ ನ್ಯಾಯಯುತವಾದಂಥ ಹಂಚಿಕೆಯನ್ನು ಮಾಡಿದರೆ ಇದು ಆಯೋಗದ ವರದಿ ಸಮರ್ಪಕವಾಗಿ ಎಲ್ಲರಿಗೂ ತಲುಪ್ತಾ ಇತ್ತು. ಸೊ ಆದರೆ ಇದನ್ನು ನಾಗಮೋಹನ್ ದಾಸ್ ಅವರೇ ಇಲ್ಲಿಂದ ವರ್ಗಗಳನ್ನ ಮಾಡಿ ABCDE ಅಂತ ವರ್ಗಗಳನ್ನು ಸೃಷ್ಟಿ ಮಾಡಿ ಈ ಜಾತಿಗಳನ್ನು ವಿಂಗಡಣೆ ಮಾಡುವಂಥದ್ದು ಅವೈಜ್ಞಾನಿಕವಾಗಿದೆ. ಮತ್ತು ಈ ಸಮುದಾಯಗಳು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳಷ್ಟು ಹಿಂದೆ ಉಳಿದಿದ್ದಾವೆ. ಇದೆಲ್ಲವನ್ನು ಪರಿಗಣನೆ ಮಾಡಿದ್ರೆ ನಾಗಮೋಹನ್ ದಾಸ್ ಅವರು ಏನು ಇವತ್ತು ವರದಿ ಕೊಟ್ಟಿದ್ದಾರೆ ಈ ವರದಿಯನ್ನು ಪರಿಗಣನೆಗೆ ತೆಗೆದುಕೋಬಾರ್ದು. ರಾಜ್ಯ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಈ ಸಮುದಾಯಗಳ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಇದ್ರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ ಅಂತಂದರೆ ಪ್ರಾಮಾಣಿಕವಾಗಿದ್ವಿ ನಾವು ಸಮುದಾಯಕ್ಕೆ ನ್ಯಾಯ ಕೊಡ್ತೀವಿ ಅನ್ನೋದಾದರೆ ಈ ವರದಿಯನ್ನು ತಿರಸ್ಕಾರ ಮಾಡಬೇಕು. ಇಲ್ಲ ಅಂತಂದರೆ ಏನು ಕೈ ಬಿಟ್ಟು ಹೋಗಿರ್ತಕ್ಕಂಥ ಬಲಗೈ ಸಂಬಂಧಿತ ಜಾತಿಗಳು ಏನು ಕೈ ಬಿಟ್ಟಿದ್ದಾರೆ ಆ ಸಮುದಾಯಗಳನ್ನು ಮತ್ತೆ ಬಲಗೈ ವರ್ಗಕ್ಕೆ ಸೇರಿಸಬೇಕು. ಬಲಗೈ ಸಮುದಾಯಕ್ಕೆ ಆದಿ ಕರ್ನಾಟಕ, ಛಲವಾದಿ, ಬಗೆಹರಿ ಸಮುದಾಯಗಳನ್ನು ಈ ವರ್ಗಕ್ಕೆ ಸೇರಿಸುವ ಮುಖಾಂತರ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಉದ್ದೇಶ ಏನಪ್ಪ ಅಂತಂದರೆ
ಈಗಾಗಲೇ ರಾಜ್ಯಾದ್ಯಂತ ಪ್ರಚಲಿತದಲ್ಲಿರತಕ್ಕಂತಹ ವಿಚಾರ ಅಂತಂದರೆ ದಲಿತ ಸಮುದಾಯದಲ್ಲಿನ ಒಳ ಮೀಸಲಾತಿ ವಿಚಾರ. ಏನು ಈ ದಲಿತ ಸಮುದಾಯ ಶೋಷಿತ ಸಮುದಾಯಕ್ಕೆ ಸಂವಿಧಾನಬದ್ಧವಾದಂತಹ ಮೀಸಲಾತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಳವಡಿಸುವ ಮುಖಾಂತರ ಶೋಷಿತರು ಮತ್ತು ಅಸಹಾಯಕ ಸ್ಥಿತಿಯಲ್ಲಿರ್ತಕ್ಕಂಥ ಸಮುದಾಯಗಳನ್ನು ಮೇಲೆತ್ತ ಬಂದಿಲ್ಲ, ಅವರಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಅವರಿಗೆ ಅವಕಾಶಗಳನ್ನು ಕೊಟ್ಟು ಅವ್ರನ್ನ ಈ ಸಮಾಜದಲ್ಲಿ ಇತರರೊಡನೆ ಸರಿಸಮಾನವಾಗಿ ಬದುಕುವಂಥ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಏನು ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ರು, ಇವತ್ತು ರಾಜಕೀಯ ಕಾರಣಗಳಿಗಾಗಿ ಅಥವಾ ಬೇರೆ ಬೇರೆ ಸ್ವಾರ್ಥದ ಕಾರಣಗಳಿಗಾಗಿ ಈ ಮೀಸಲಾತಿಯಲ್ಲಿ ಪಾಲ್ಬೇಕು, ಒಳತು ಮಾಡಬೇಕು ಮತ್ತು ಅದರಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂತೇಳಿ ಹೋರಾಟಗಳನ್ನು ಬಹಳ ವರ್ಷಗಳಿಂದ ನಡೆದುಕೊಳ್ಳಲಾಗಿದೆ. ಹಿಂದೆ ಒಂದು ಸರಿ ನಮ್ಮ ಭಾಗದ ನಾಯಕರಾದಂಥ ಸನ್ಮಾನ್ಯ ಶ್ರೀನಿವಾಸ ಪ್ರಸಾದ್ ಸಾಹೇಬರು ಹೇಳಿದರು, ಮೀಸಲಾತಿ ಅನ್ನುವಂಥದ್ದು ಸಂವಿಧಾನದಲ್ಲಿ ಅಡಿಯಲ್ಲಿರ್ತಕ್ಕಂಥ ನ್ಯಾಯಯುತವಾದಂತಹ ಬೇಡಿಕೆ, ಆದರೆ ಈ ಒಳ ಮೀಸಲಾತಿ ಅನ್ನುವಂಥದ್ದು ಅಸಾಂವಿಧಾನಿಕವಾದಂಥದ್ದು, ಇದು ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಅಂತ ಹೇಳಿದರು. ಆದರೆ ಆ ನಂತರದ ದಿನಗಳಲ್ಲಿ ರಾಜಕೀಯ ಬೆಳವಣಿಗೆಗಳು ಮತ್ತು ನ್ಯಾಯಾಂಗ ವ್ಯವಸ್ಥೆಗಳು ಕೂಡ ಈ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಪಡೆಯೋಕ್ಕೆ ಅವಕಾಶ ಇದೆ ಅಂತೇಳಿ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟು, ಅದರ ಆಧಾರದ ಮೇಲೆ ಪಕ್ಕದ ರಾಜ್ಯಗಳ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಒಳ ಮೀಸಲಾತಿಯನ್ನು ಆಯಾ ರಾಜ್ಯ ಸರ್ಕಾರಗಳು ಜಾರಿಗೊಳಿಸಿದೆ. ಸೊ ಅದನ್ನೇ ಆಧಾರವಾಗಿಟ್ಕೊಂಡು ಕರ್ನಾಟಕದಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು ಅಂಥೇಳಿ ಮಾದಿಗ ಸಮುದಾಯ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾರೆ. ಸೊ ಅದಕ್ಕೆ ಪೂರಕವಾಗಿ ಬಲಗೈ ಸಮುದಾಯವೂ ಕೂಡ ಒಳ ಮೀಸಲಾತಿಯಲ್ಲಿ ನಮಗೆ ಯಾವುದೇ ಅಭ್ಯಂತರ ಇಲ್ಲ, ಆದರೆ ಅದು ನ್ಯಾಯಯುತವಾಗಿ ಎಲ್ರಿಗೂ ಸಮಾನವಾಗಿ ಸಿಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ಒಳ ಮೀಸಲಾತಿಗೆ ಬೆಂಬಲವನ್ನು ಕೂಡ ಕೊಟ್ಟಿತ್ತು. ಕಾಂಗ್ರೆಸ್ ಪಕ್ಷ ಇವತ್ತೇನು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಒಂದು ಅವರು ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡಿದ್ದರು. ಅದರಂತೆ ರಾಜ್ಯ ಸರ್ಕಾರದಲ್ಲಿ ಸಚಿವರುಗಳಾಗಿರ್ತಕ್ಕಂಥ ಎರಡೂ ವರ್ಗಗಳ ಸಮುದಾಯಗಳ ನಾಯಕರುಗಳು ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆಗಳನ್ನು ಮಾಡಿ ಹೊರಗೆ ಹೋರಾಟಗಳು ಜಾಸ್ತಿ ಆದಾಗ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿ ಆ ರಚನೆ ಮಾಡಿ ಪ್ರಸ್ತುತ ಇರತಕ್ಕಂಥ ಜಾತಿ ವ್ಯವಸ್ಥೆಯನ್ನು ದಲಿತ ಸಮುದಾಯದ ಜಾತಿ ವ್ಯವಸ್ಥೆಗಳಲ್ಲಿ ಏನು 101 ಜಾತಿಗಳಿತ್ತು, ಆ 101 ಜಾತಿಗಳನ್ನು ಸಮರ್ಪಕವಾಗಿ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡುವ ಮುಖಾಂತರ ಮತ್ತು ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡುವ ಮುಖಾಂತರ ಯಾರು ಶೋಷಿತರಿದ್ದಾರೋ, ಅತಿ ಹೆಚ್ಚು ಹಿಂದುಳಿದಿದ್ದಾರೋ, ಎಷ್ಟು ಅನ್ಯಾಯಕ್ಕೆ ಒಳಗಾಗಿದ್ದಾರೋ ಅಂಥವರಿಗೆ ಸಮಾನತೆ ಆಧಾರದ ಮೇಲೆ ನ್ಯಾಯವನ್ನು ಒದಗಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಒಂದು ಒಳ ಮೀಸಲಾತಿಯನ್ನು ಜಾರಿಗೊಳಿಸೋದಕ್ಕೆ ಈ ಆಯೋಗವನ್ನು ರಚಿಸಲಾಗಿದೆ. ಆದರೆ ನಾಗಮೋಹನ್ ದಾಸ್ ಅವರ ಆಯೋಗ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಹಲವಾರು ಲೋಪದೋಷಗಳು ಕಂಡುಬಂದಿವೆ. ಸೊ ಮೊದಲನೇದಾಗಿ ಅದರ ಸಮೀಕ್ಷೆಯನ್ನು ಕಂಡುಬಂದಿದ್ದಂತಂದರೆ ಸಮೀಕ್ಷೆ ಗಣತಿದಾರರಿಗೆ ಏನು ರಾಜ್ಯ ಸರ್ಕಾರ ಸೌಲಭ್ಯಗಳನ್ನು ಕೊಡ್ತಿತ್ತೋ ಅದು ಸಮರ್ಪಕವಾಗಿ ಇರಲಿಲ್ಲ. ಅಂದರೆ ಗಣತಿದಾರರಿಗೆ ಟ್ಯಾಬ್ಗಳು ಕೊಡೋದಾಗಲಿ, ಅವ್ರಿಗೆ ತಂತ್ರಜ್ಞಾನದ ಬಗ್ಗೆ ತರಬೇತಿ ಕೊಡೋದಾಗಲಿ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಪ್ರಾರಂಭದಲ್ಲಿ ಅವರ ವೈಯಕ್ತಿಕ ಮೊಬೈಲ್ನಲ್ಲಿ ಗಣತಿದಾರರು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡ್ತಾಯಿದ್ರು. ಆ ನಂತರದಲ್ಲಿ ಅವರಿಗೆ ಬೇರೆ ಥರದ ಸೌಲಭ್ಯಗಳನ್ನು ಕೊಡಲಾಗಿದೆ. ಇದು ಅಂತಿಮವಾಗಿ ದತ್ತಾಂಶಗಳನ್ನು ಕ್ರೋಢೀಕರಣ ಮಾಡುವಂಥ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ದಾಖಲಾಗಿದ್ದಂಥ ದಾಖಲಾತಿಗಳು ಡೌನ್ಲೋಡ್ ಮಾಡುವಂಥ ಸಂದರ್ಭದಲ್ಲಿ ನಷ್ಟ ಆಗಿದೆ ಮತ್ತು ಆ ಸಮೀಕ್ಷೆ ವರದಿಗಳು ಸಂಪೂರ್ಣವಾಗಿ ಈ ವರದಿಗೆ ಸಂಗ್ರಹ ಆಗಿದೆ. ಅದು ಒಂದನೇ ವಿಚಾರ. ಎರಡನೇ ವಿಚಾರ, ಸುಮಾರು 8 ಲಕ್ಷಕ್ಕಿಂತ ಅಧಿಕವಾದಂಥ ಮಕ್ಕಳುಗಳನ್ನು ಈ ಸಮೀಕ್ಷೆಯಿಂದ ಹೊರಗಿಡಲಾಗಿದೆ. ಅಂದರೆ ಅದು ಯಾವ ಕಾರಣಕ್ಕೆ ಇಟ್ಟಿದ್ದಾರೋ ಅಥವಾ ದತ್ತಾಂಶಗಳನ್ನು ಸಂಗ್ರಹ ಮಾಡಿನೂ ಎಷ್ಟು ಲಕ್ಷಕ್ಕಿಂತ ಹೆಚ್ಚು ಅದು ಯಾವ ಕಾರಣಕ್ಕೆ ಅದು ಮಿಸ್ ಆಗಿದೆಯೋ ಅಥವಾ ಇವರು ದತ್ತಾಂಶ ಸಂಗ್ರಹಣೆ ಮಾಡುವಾಗ ಮಕ್ಕಳುಗಳ ಗಣತಿಗಳನ್ನು ಸರಿಯಾಗಿ ಮಾಡಿದೆ. ಜೊತೆಗೆ ಈ ಒಂದು ಸಮೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ 2011ರ ಜನಗಣತಿ ಪ್ರಕಾರ 101 ಜಾತಿಗಳು ಏನು ದಲಿತ ಸಮುದಾಯ ಇದೆ ಅದರಲ್ಲಿ 1.47 ಕೋಟಿ ಜನಸಂಖ್ಯೆ ಇದೆ ಅನ್ನುವಂಥ ಒಂದು ಸಮೀಕ್ಷೆ ಇದೆ. ಸೊ ಆದರೆ ಸಮೀಕ್ಷೆ ನಡೆಸುವಂಥ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಆಯೋಗ ಇದನ್ನು 1.16 ಕೋಟಿಗೆ ಮಿತಿಗೊಳಿಸಿತು. ಅಷ್ಟಕ್ಕೆ ಮಾತ್ರ ಮಾಡೋಕ್ಕೆ ಸಾಧ್ಯ. ಆ ನಂತರದಲ್ಲಿ ಕೊನೆಗೆ ಅಂತಿಮವಾಗಿ ಸಮೀಕ್ಷೆ ಹೊರಬಂದ ನಂತರದಲ್ಲಿ ಕೇವಲ 1.05
ಕೋಟಿ ಜನಸಂಖ್ಯೆಯನ್ನು ಮಾತ್ರ ಈ ಸಮೀಕ್ಷೆಗೆ ಒಳಪಡಿಸಿದೆ. ಅಂದರೆ ಸುಮಾರು 40 ಲಕ್ಷಕ್ಕೂ ಅಧಿಕ ಜನ ಈ ಮೀಸಲಾತಿ ಸಮೀಕ್ಷೆಯಿಂದ ಹೊರಗುಳಿದಿದ್ದಾರೆ. ಮತ್ತು ಒಂದು ವೇಳೆ ಇದನ್ನು ಏನಾದರೂ ಈ ಸಂದರ್ಭದಲ್ಲಿ ಜಾರಿಗೊಳಿಸುವಂಥ ಪ್ರಯತ್ನಗಳನ್ನು ಸರ್ಕಾರ ಮಾಡಿದರೆ ಈ 40 ಲಕ್ಷ ಜನಸಂಖ್ಯೆ ಏನಿದೆ ಇವರು ಯಾವ ವರ್ಗಗಳಿಗೆ ಬರ್ತಾರೆ ಮತ್ತು ಎಲ್ಲಿ ಅವರಿಗೆ ಸೌಲಭ್ಯ ಸಿಗುತ್ತೆ ಅನ್ನುವಂಥದ್ದು ಮರೀಚಿಕೆಯಾಗಿದೆ ಮತ್ತು ಅವರಿಗೆ ಅನ್ಯಾಯ ಆಗಿದೆ. ಗೊಂದಲ ಸೃಷ್ಟಿಯಾಗಿ ರಾಜ್ಯದಲ್ಲಿ ದಿನನಿತ್ಯ ಬೀದಿ ನಿಂತು ಪ್ರತಿಭಟನೆ ಮಾಡುವಂಥ ಸನ್ನಿವೇಶಗಳು ಸೃಷ್ಟಿಯಾಗಿದ್ದಾವೆ. ಆ ಕಾರಣಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಾನು ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಕಡಾಖಂಡಿತವಾಗಿ ತಿರಸ್ಕಾರ ಮಾಡಿಬಿಟ್ಟು ನ್ಯಾಯಯುತವಾಗಿ ಬಲಗೈ ಸಮುದಾಯ ಈ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ. ಆ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಯುತವಾದಂಥ ಮೀಸಲಾತಿ ಅವರಿಗೆ ಗಮನ ಹಾಕಬೇಕು. ಯಾಕಂದರೆ ಇಲ್ಲಿ ಎಡಗೈ ಸಂಬಂಧಿತ ಜಾತಿಗಳಿಗೆ 6% ಕೊಟ್ಟು ಬಲಗೈ ಸಂಬಂಧಿತ ಜಾತಿಗಳಿಂದ ಕೆಲವೊಂದು ಕೈ ಬಿಟ್ಟು ಕಡಿಮೆ ಜನಸಂಖ್ಯೆ 5% ಕೊಟ್ಟಿದ್ದಾರೆ. ಇದು ಭವಿಷ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಸಮುದಾಯ ಆಗಿರೋದ್ರಿಂದ ಭವಿಷ್ಯದಲ್ಲಿ ಬರ್ತಕ್ಕಂಥ ಮಕ್ಕಳುಗಳೇ ಅವರ ಎಜುಕೇಷನ್ನು, ಉದ್ಯೋಗ ಮತ್ತು ಆರ್ಥಿಕ ಅಭಿವೃದ್ಧಿ ವಿಚಾರಗಳಿಗೆ ದೊಡ್ಡ ಹೊಡೆತ ಬಿದ್ದು ಮತ್ತಷ್ಟು ಆರ್ಥಿಕ ಸಮಸ್ಯೆ ಉಂಟಾಗಿ ಈ ಸಮುದಾಯ ಮತ್ತಷ್ಟು ಹಿಂದೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ಈ ವರದಿಯನ್ನು ನಾವು ವಿರೋಧಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ವೇಳೆ ಇವರೇನಾದರೂ ಈ ವರದಿಯನ್ನು ಜಾರಿಗೊಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗಾಗಲೇ ರಾಜ್ಯಾದ್ಯಂತ ದಲಿತ ಸಮುದಾಯ, ಬಲಗೈ ಸಮುದಾಯ ಎಲ್ಲರೂ ಇವತ್ತು ಪ್ರಬಲವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಮುಂದೆ ಈ ಶಾಸಕರು, ಸಂಸದರುಗಳು, ಸಚಿವರುಗಳು ರಾಜೀನಾಮೆ ಕೊಡಿಸುವಂಥ ಹಂತಕ್ಕೂ ಕೂಡ ಹೋಗಿ ಈ ಒಂದು ಏನು ಅವೈಜ್ಞಾನಿಕವಾಗಿ ನಡೆದಿರ್ತಕ್ಕಂಥ ಮೀಸಲಾತಿ ಹಂಚಿಕೆಯನ್ನು ವಿರೋಧಿಸುವಂಥ ಪ್ರಯತ್ನವನ್ನು ನಮ್ಮ ಸಮುದಾಯದ ಸಂಘಟನೆಗಳು ಎಲ್ಲರೂ ಕೂಡ ನಾವು ಈ ಸಂದರ್ಭದಲ್ಲಿ ಮಾಡ್ತೀವಿ. ಏನು ಇವತ್ತು ಆಯೋಗದ ವರದಿ ಇದೆ ಅದನ್ನು ತಿರಸ್ಕಾರ ಮಾಡಬೇಕು. ನ್ಯಾಯಯುತವಾಗಿ ಸಚಿವ ಸಂಪುಟದಲ್ಲಿ ಕೂತು ಚರ್ಚೆ ಮಾಡಿ ಅನ್ಯಾಯ ಆಗಿರ್ತಕ್ಕಂಥದ್ದು ಸರಿಪಡಿಸಿ ಈ ಏನು ಬಿಟ್ಟೋಗಿರ್ತಕ್ಕಂಥ ಸಮುದಾಯಗಳನ್ನು 1% ಸೇರಿಸಿದರೆ ಅದನ್ನು ಮತ್ತೆ ಈ ಬಲಗೈ ಸಂಬಂಧಿತ ಜಾತಿ ವರ್ಗಕ್ಕೆ ಸೇರಿಸೋ ಮುಖಾಂತರ ಸಾಮಾಜಿಕ ನ್ಯಾಯವನ್ನು ಹೆಚ್ಚಿಡಬೇಕು ಅಂತೇಳಿ ಈ ಮೂಲಕ ಸಿದ್ದರಾಮಯ್ಯನವರಲ್ಲಿ ಆಗ್ರಹ ಮಾಡ್ತಾರೆ.